ಮೂಲಸೌಕರ್ಯ ಕಲ್ಪಿಸದ ಕಾರಣ ಮಹಿಳೆಯೊಬ್ಬರು ಕಂದಾಯ ಪಾವತಿಗೆ ನಿರಾಕರಿಸಿದ್ದು, ಮತದಾನ ಮಾಡದಂತೆ ತೀರ್ಮಾನಿಸಿರುವುದಾಗಿ ಘೋಷಣೆ ಮಾಡಿದ ಪ್ರಕರಣ ನಡೆದಿದೆ. ಗುಡ್ಡೆಹೊಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಸಲ್ಪುರದ ಅಬ್ದುಲ್ ಅಜೀಜ್ ಮೂಲೆಯ ಮುನಿಸ್ವಾಮಿ ಮನೆಯಿಂದ ತಮ್ಮ ಮನೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ತೀರಾ ದುರವಸ್ಥೆಯಿಂದ ಕೂಡಿದೆ. ಈ ಬಗ್ಗೆ ಹಲವು ಬಾರಿ ಗ್ರಾಮ ಪಂಚಾಯತಿಗೆ ಮನವಿ ಸಲ್ಲಿಸಿದ್ರೂ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಅಲ್ಲಿನ ನಿವಾಸಿ ಇಂದಿರಾ ನಾಣಯ್ಯ ಆರೋಪಿಸಿದ್ದಾರೆ. ನೀರಾವರಿ ನಿಗಮಕ್ಕೆ ಒಳಪಡುವ ರಸ್ತೆಯ ಅಭಿವೃದ್ಧಿ ಬಗ್ಗೆ ಇತ್ತೀಚೆಗೆ ನಡೆದ ಗುಡ್ಡೆಹೊಸೂರು ಗ್ರಾಮಸಭೆಯಲ್ಲಿ ಪ್ರಶ್ನೆ ಮಾಡಿದ ಸಂದರ್ಭ ಸ್ಥಳೀಯ ಆಡಳಿತ ಕೂಡ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಬಹುದೆಂಬುದಾಗಿ ನಿಗಮದ ಅಧಿಕಾರಿ ತಿಳಿಸಿದ್ದಾರೆ. ಇದರ ಅನ್ವಯ ಅಭಿವೃದ್ಧಿ ಕಾರ್ಯ ಮಾಡಬೇಕಾದ ಗ್ರಾಮ ಪಂಚಾಯಿತಿ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ. ನಾಲೆ ಏರಿ ಮೇಲೆ ವಾಸವಾಗಿರುವ ನಮಗೆ ಸಂಪರ್ಕ ರಸ್ತೆ ಇಲ್ಲ. ಇರುವ ಮಾರ್ಗ ಗುಂಡಿಗಳಿಂದ ಕೂಡಿದ್ದು, ಅದು ಕೂಡ ಕಾಡು ಪಾಲಾಗಿದೆ. ಬೀದಿ ದೀಪ ಇಲ್ಲ. ಮಳೆಗಾಲದಲ್ಲಿ ಪರಿಸ್ಥಿತಿ ತೀರಾ ಹದಗೆಡ್ತಾ ಇದೆ. ಆಟೋಗಳು ಕೂಡ ನಮ್ಮ ಮನೆ ಕಡೆಗೆ ಬರ್ತಾ ಇಲ್ಲ. ಈ ಎಲ್ಲ ಸಮಸ್ಯೆಗಳ ಕುರಿತು ಮನವಿ ಸಲ್ಲಿಸಿದ್ರೂ ಗ್ರಾಮ ಪಂಚಾಯತ್ ಮೌನ ವಹಿಸಿದೆ. ಒಂದು ಮನೆಯವರಿಗಾಗಿ ಏಕೆ ಅಭಿವೃದ್ಧಿ ಯೋಜನೆ ಎಂದು ಅಸಡ್ಡೆ ತೋರ್ತಾ ಇದ್ದಾರೆ ಎಂದು ಆರೋಪಿಸಿದ ಇಂದಿರಾ ಅವರು, ಮೂಲಸೌಕರ್ಯ ಒದಗಿಸುವ ತನಕ ಪಂಚಾಯಿತಿಗೆ ಕಂದಾಯ ಪಾವತಿ ಮಾಡೋದಿಲ್ಲ ಹಾಗೂ ಮುಂಬರುವ ಚುನಾವಣೆ ಬಹಿಷ್ಕಾರದ ನಿರ್ಧಾರ ಕೈಗೊಂಡಿರುವುದಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಣ್ಣಪುಟ್ಟ ಅಭಿವೃದ್ಧಿ ವಿಚಾರಗಳಿಗೆ ಶಾಸಕರಂದೇ ಅವಲಂಬಿಸಬೇಕಾದ್ರೆ ಗ್ರಾಮ ಆಡಳಿತ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಾಡಿಕೊಡೋದು ಯಾಕೆ ಅಂತ ಹೇಳುವಂಥ ಅವರ ಹುಂಬತನ ಅವ್ರಿಗಿದ್ರೆ ನಾವು ಒಂದು ಮನೆಯವರು ಯಾವ ಕಂದಾಯವನ್ನು ಕೂಡ ಕಟ್ಟೋದಿಲ್ಲ. ಇದು ನಾನು ಸಾರ್ವಜನಿಕವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಸ್ವಯಂ ನಿರ್ಧಾರ ಕೂಡ, ಸ್ವಯಂ ಘೋಷಣೆಯನ್ನು ಕೂಡ ಮಾಡ್ತಾ ಇದ್ದೀನಿ. ಯಾವುದಕ್ಕೂ ಕೂಡ ನಾವು ಮತದಾನ ಮಾಡುವುದಾಗಲಿ, ಪಂಚಾಯತಿಗೆ ಕಂದಾಯ ಕಟ್ಟುವುದಾಗಲಿ ಯಾವುದು ಕೂಡ ನಾವು ಮಾಡೋದಿಲ್ಲ. ಒಂದು ಕಡೆಯಿಂದ ಆನೆ ಬರ್ತದೆ, ರಾತ್ರಿ ಓಡಾಡಬೇಕು. ಏನಾದರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಇದೇ ರಸ್ತೆಯಲ್ಲಿ ಓಡಬೇಕು. ಒಂದು ಗಾಡಿ ಕೂಡ ಮಳೆ ಬಂತು ಅಂತ ಹೇಳಿದ್ರೆ ಈ ಮನೆಗೆ ಗಾಡಿ ಬರೋದಿಲ್ಲ. ಮಳೆಗಾಲದ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಮಿತ್ರರೊಬ್ಬರು ಒಂದು ಮಾಡಿದ್ದಾರೆ ವಿಡಿಯೋನ. ಇಲ್ಲಿ ವಿಡಿಯೋನ ಮಾಡಿಬಿಟ್ಟು ಪಂಚಾಯತ್ ಗ್ರೂಪಿಗೆ ಕೂಡ ಶೇರ್ ಮಾಡಿದರು. ಆದರೆ ಯಾರು ಕೂಡ ನನಗೆ ರೆಸ್ಪಾಂಡ್ ಕೊಡಲಿಲ್ಲ. ಆ ವಿಡಿಯೋ ಗ್ರಾಮ ಪಂಚಾಯಿತಿಯ ಅಬ್ದುಲ್ ಅಜೀಜ್ ಮೂಲೆಯ ನಿವಾಸಿಯಾಗಿರುವ ನಾನು, ನನ್ನ ಹೆಸರು ಶ್ರೀಮತಿ ಇಂದಿರಾ ನಾಣಯ್ಯ ಅಂತೇಳಿ. ಇದು ನಾನು ನಿಂತಿರುವಂಥದ್ದು ಚಿಕ್ಲಿಹೊಳೆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತಹ ಸರ್ವಿಸ್ ರೋಡು. ಇದರ ಅಗಲ 15 ಅಡಿ. ಸುಮಾರು ವರ್ಷಗಳಿಂದ, ದಶಕಗಳಿಂದ ಕೂಡ ನಾನು ಗ್ರಾಮ ಪಂಚಾಯಿತಿಗೆ ಗುಂಡಿನ ಮುಚ್ಚಿಕೊಡಿ, ನಮಗೆ ಓಡಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಬಂದೆ. ಅರ್ಜಿಗಳನ್ನು ಕೂಡ ಕೊಟ್ಟೆ, ಯಾವುದಕ್ಕೂ ರೆಸ್ಪಾಂಡ್ ಮಾಡಲಿಲ್ಲ ಅವರು. ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಬಹಿಷ್ಕಾರ ಇಡೀ ಊರೇ ಹಾಕಿತ್ತು. ಆ ಸಮಯದಲ್ಲಿ MLA ಅವರು ಬಂದು ಇಲ್ಲಿ ಒಂದು ಪ್ರಾಜೆಕ್ಟನ್ನು ಹಾಕಿಕೊಟ್ರು. ಮುನಿಸ್ವಾಮಿ ಮನೆಯಿಂದ ಇಂದಿರಾ ಮನೆಯವರೆಗೆ ಸೋಲಿಂಗ್ ವ್ಯವಸ್ಥೆ ಅಂತಿದೆ. ಅದರಲ್ಲಿ ಟೋಟಲ್ 450 ಮೀಟರ್, ಅದರಲ್ಲಿ 250 ಮೀಟರ್ ಸಮಥಿಂಗ್ ಮಾಡಿದ್ದಾರೆ. ಮಿಕ್ಕಿ ಉಳಿದಿರೋದು ಹಾಗೆ ಪೆಂಡಿಂಗ್ ಇದೆ. ಈಗ ನಾನು ಕೇಳ್ತಾ ಇರೋದೇನು ಅಂತ ಹೇಳಿದರೆ, ಇಷ್ಟರವರೆಗೆ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆದ ಸಂದರ್ಭದಲ್ಲಿ ನಾವು ರಸ್ತೆನ ಸರಿಪಡಿಸಿಕೊಡಿ ಅಂತ ಕೇಳಿಕೊಂಡಾಗ ಇದು ನೀರಾವರಿ ಇಲಾಖೆಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾಯಿದ್ರು. ಅದು ನಮ್ಮ ತಲೆಗೆ ಗೂಬೆ ಕೂರಿಸ್ತಾ ಬಂದರು. ಈಗ ಮೊನ್ನೆ ಕಳೆದ ಗ್ರಾಮಸಭೆ, ಗುಡ್ಡೆಹೊಸೂರು ಗ್ರಾಮಸಭೆಯಲ್ಲಿ ನೀರಾವರಿ ಇಲಾಖೆಯ ಇಂಜಿನಿಯರ್ ಅವ್ರನ್ನ ನಾನು ಪ್ರಶ್ನೆ ಮಾಡಿದಾಗ ಈ ಸಾರ್ವಜನಿಕ ರಸ್ತೆನ ಯಾರು ಬೇಕಾದರೂ ಮಾಡಬಹುದು ಅಂತ ಹೇಳಿದ್ರು. ಸೊ ಆ ಕ್ಲಾರಿಟಿಯ ಸ್ಪಷ್ಟತೆಯ ಮೇಲೆಗೆ ನಾನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆಗೆ. ನಾವು ಕಂದಾಯವನ್ನು ನಿಗದಿಗೊಳಿಸಿದ್ದಾರೆ. ಆ ಅವಧಿಯ ಒಳಗಡೆ ನಾವು ಕಂದಾಯವನ್ನು ಕಟ್ಟಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ನಮ್ಮ ಹೆಸರನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಕಟಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಸರ್, ನಾನು ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ನಾವು ಕಂದಾಯವನ್ನು ಗ್ರಾಮ ಪಂಚಾಯಿತಿಗೆ ಕಟ್ಟೋದು ನಮ್ಮ ಮೂಲಭೂತ ಸೌಕರ್ಯಗಳನ್ನ ಪಡೆಯೋದಕ್ಕಾಗಿ. ನಾನು ಕೇಳ್ತಾ ಇರುವ ಒಂದೇ ಒಂದು ಮೂಲಭೂತ ಸೌಕರ್ಯ ನನ್ನ ಮನೆಗೆ, ನನಗೆ ಓಡಾಡೋದಕ್ಕೆ. ಅದು ಮಳೆಗಾಲದಲ್ಲಿ ಭಯದಿಂದ ಬದುಕುವಂಥ ಸಮಯ. ಇಲ್ಲಿ ಅಷ್ಟು ಕೆಟ್ಟದಾಗಿರುವಂಥ ಈ ರಸ್ತೆ ಇದು. ಅದನ್ನು ಮಾಡಿಕೊಟ್ಟಿಲ್ಲ ಅವರು ನನಗೆ. ನಾನು ಬಳಸಿಕೊಳ್ತಾ ಇರೋದು ಇದೊಂದು ರಸ್ತೆ ಮಾತ್ರ. ಇಲ್ಲಿ 10 ವರ್ಷಗಳಿಂದ ನಾನು ಅರ್ಜಿ ಕೊಡ್ತಾನೇ ಬಂದೆ, ರಸ್ತೆ ಸರಿ ಮಾಡಿಕೊಡಿ, ಗುಂಡಿ ಸರಿ ಮಾಡಿಕೊಡಿ ಅಂತೇಳಿ. ಈ ಗುಂಡಿನ ನಾವೇ ಸರಿ ಮಾಡ್ಕೋಬೇಕು, ರಸ್ತೆನ ನಾವೇ ಸರಿ ಮಾಡ್ಕೋಬೇಕು, ಕಾಡನ್ನು ನಾವೇ ಕಟ್ಕೋಬೇಕು ಅಂತ ಹೇಳಿದ್ರೆ ಈ ಪಂಚಾಯಿತಿಗೆ ನಾವು ಕಂದಾಯ ಯಾಕೆ ಸರ್ ಕಟ್ಟಬೇಕು? ಈ 2 ತಿಂಗಳ ಹಿಂದೆ ಒಂದು ಅರ್ಜಿಯನ್ನು ಕೊಟ್ಟು ಬಂದೆ, ಕಾಡನ್ನು ಕಟ್ಟಿಸಿಕೊಡಿ ಅಂತೇಳಿ. ಅದಾಗಿ 1 ತಿಂಗಳಿಗೆ ಗ್ರಾಮಸಭೆ ನಡೀತು. ಗ್ರಾಮಸಭೆಯಲ್ಲಿ ಕೂಡ ನಾನು ಪ್ರಶ್ನೆ ಮಾಡಿದೆ, ಮಾಡಿಸಿ ಕೊಡ್ತೀವಿ ಅಂತ ಹೇಳ್ತಾರೆ ಹೊರತು ಇದುವರೆಗೂ ಅವರು ಮಾಡಿಕೊಟ್ಟಿಲ್ಲ. ಸೊ ನಾನು ಒಂದೇ ಒಂದು ಅವರು ಪ್ರಕಟಗೊಳಿಸಿದ ಸಾರ್ವಜನಿಕ ಪ್ರಕಟಣೆಗೆ ನಾನು ಕೂಡ ಬಹಿರಂಗವಾಗಿ ನನ್ನ ತೀರ್ಮಾನವನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಈ ಮೂಲಕ.
ನನಗೆ ಈ ರಸ್ತೆ ವ್ಯವಸ್ಥೆ ಇದು ಅವ್ಯವಸ್ಥೆಯಿಂದ ಕೂಡಿದೆ, ಇದನ್ನು ವ್ಯವಸ್ಥಿತವಾಗಿ ಮಾಡಿ ಕೊಟ್ಟರೆ ಮಾತ್ರ ನಾನು ಇನ್ನು ಮುಂದೆ ಕಂದಾಯವನ್ನು ಕಟ್ಟುತ್ತೀನಿ. ಅಷ್ಟು ಮಾತ್ರ ಅಲ್ಲ, ಇನ್ನು ಮುಂದೆ ಬರುವ ಚುನಾವಣೆಗಳು ಇದೆ. ಯಾಕೆಂತೇಳಿದ್ರೆ ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ಕೂಡ ಇದನ್ನು ಹೇಳಿದ್ದೀನಿ, ಯಾರೂ ಕೂಡ ಅದಕ್ಕೆ ಸ್ಪಂದನೆ ಕೊಟ್ಟಲಿಲ್ಲ. ಹಾಗಾಗಿ ನೆಕ್ಸ್ಟ್ ಬರುವ ಯಾವ ಚುನಾವಣೆಗಳಿಗೂ ಕೂಡ ನಾವು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲ. ಇದರಲ್ಲಿ ಒಂದು ಮನೆಗಾಗಿ ರಸ್ತೆ ಅಂತ ಹೇಳಿದ್ದಾರೆ.